ಮೊದಲನೆಯ ಪ್ರಶ್ನೆ, ಭರತನು ಯಾವ ದೇವರ ಅವತಾರ? ಆಪ್ಷನ್ ಎ ಮನ್ಮಥ, ಆಪ್ಷನ್ ಬಿ ಶ್ರೀಕೃಷ್ಣ, ಆಪ್ಷನ್ ಸಿ ಶೇಷನಾಗ, ಆಪ್ಷನ್ ಡಿ ನಂದಿ. ಸರಿಯಾದ ಉತ್ತರ ಆಪ್ಷನ್ ಎ, ಭರತನು ಮನ್ಮಥ ದೇವರ ಅವತಾರ. ಎರಡನೆಯ ಪ್ರಶ್ನೆ, ಮೊಸಳೆಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳು ಕಂಡುಬರುತ್ತದೆ? ಆಪ್ಷನ್ ಎ 45 ಹಲ್ಲುಗಳು, ಆಪ್ಷನ್ ಬಿ 59 ಹಲ್ಲುಗಳು, ಆಪ್ಷನ್ ಸಿ 62 ಹಲ್ಲುಗಳು, ಆಪ್ಷನ್ ಡಿ 80 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಮೊಸಳೆಯ ಬಾಯಿಯಲ್ಲಿ 80 ಹಲ್ಲುಗಳು ಕಂಡುಬರುತ್ತದೆ. ಮೂರನೆಯ ಪ್ರಶ್ನೆ, ಯಾವ ದೇಶವು ಮೊದಲ ಬಾರಿಗೆ ಭತ್ತವನ್ನು ಬೆಳೆಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ದೇಶವು ಮೊದಲ ಬಾರಿಗೆ ಭತ್ತವನ್ನು ಬೆಳೆಯಿತು. ನಾಲ್ಕನೆಯ ಪ್ರಶ್ನೆ, ನವಜಾತ ಶಿಶುವಿನ ದೇಹದಲ್ಲಿ ಎಷ್ಟು ಮೂಳೆಗಳು ಕಂಡುಬರುತ್ತದೆ? ಆಪ್ಷನ್ ಎ 110 ಮೂಳೆಗಳು, ಆಪ್ಷನ್ ಬಿ 300 ಮೂಳೆಗಳು, ಆಪ್ಷನ್ ಸಿ 540 ಮೂಳೆಗಳು, ಆಪ್ಷನ್ ಡಿ 280 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ನವಜಾತ ಶಿಶುವಿನ ದೇಹದಲ್ಲಿ ಒಟ್ಟು 300 ಮೂಳೆಗಳು ಕಂಡುಬರುತ್ತದೆ. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶದಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಆರನೆಯ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ? ಆಪ್ಷನ್ ಎ ಅರಶಿನ, ಆಪ್ಷನ್ ಬಿ ಲವಂಗ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಅರಶಿನ ಮತ್ತು ಶುಂಠಿಯನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ. ಏಳನೆಯ ಪ್ರಶ್ನೆ, ಯಾವ ಜೀವಿಯ ಹೃದಯ ಅದರ ತಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಸಿಗಡಿ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಗಡಿಯಲ್ಲಿ ಹೃದಯವು ತಲೆಯಲ್ಲಿ ಕಂಡುಬರುತ್ತದೆ. ಎಂಟನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಭಾರತವು ಹಾಲಿನ ಉತ್ಪಾದನೆಯಲ್ಲಿ ಯಾವ ಸ್ಥಾನ ಪಡೆದಿದೆ? ಆಪ್ಷನ್ ಎ 4ನೇ ಸ್ಥಾನ, ಆಪ್ಷನ್ ಬಿ 3ನೇ ಸ್ಥಾನ, ಆಪ್ಷನ್ ಸಿ 2ನೇ ಸ್ಥಾನ, ಆಪ್ಷನ್ ಡಿ 1ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರಪಂಚದಲ್ಲಿಯೇ ಭಾರತವು ಹಾಲಿನ ಉತ್ಪಾದನೆಯಲ್ಲಿ 1ನೇ ಸ್ಥಾನವನ್ನು ಪಡೆದಿದೆ. ಒಂಬತ್ತನೆಯ ಪ್ರಶ್ನೆ, ಚಳಿಗಾಲದಲ್ಲಿ ಕಾಡುವಂತಹ ಶೀತ ಮತ್ತು ಕೆಮ್ಮಿಗೆ ಯಾವುದನ್ನು ಸೇವಿಸುವುದು ಪರಿಣಾಮಕಾರಿ? ಆಪ್ಷನ್ ಎ ಶುಂಠಿ ಕಷಾಯ, ಆಪ್ಷನ್ ಬಿ ಕಾಳು ಮೆಣಸು ಕಷಾಯ, ಆಪ್ಷನ್ ಸಿ ಮಜ್ಜಿಗೆ, ಆಪ್ಷನ್ ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಚಳಿಗಾಲದಲ್ಲಿ ಕಾಡುವ ಶೀತ ಮತ್ತು ಕೆಮ್ಮಿಗೆ ಶುಂಠಿ ಕಷಾಯ ಮತ್ತು ಕಾಳು ಮೆಣಸಿನ ಕಷಾಯ ಸೇವಿಸುವುದು ಪರಿಣಾಮಕಾರಿ. 10ನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಮೆಕ್ಸಿಕೋ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಮೆಕ್ಸಿಕೋ. 11ನೇ ಪ್ರಶ್ನೆ, ವಾಲಿಬಾಲ್ ಆಟ ಮೊದಲು ಯಾವ ದೇಶದಲ್ಲಿ ಉಗಮವಾಯಿತು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ, ವಾಲಿಬಾಲ್ ಮೊದಲು ಅಮೆರಿಕ ದೇಶದಲ್ಲಿ ಉಗಮವಾಯಿತು.
12ನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಕಣ್ಣಿನ ದೃಷ್ಟಿ ಮಂಜಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಇ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ ಕೊರತೆಯಿಂದ ಕಣ್ಣಿನ ದೃಷ್ಟಿ ಮಂಜಾಗುತ್ತದೆ. 13ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬಾಳೆಹಣ್ಣು ತಿನ್ನಬಾರದು? ಆಪ್ಷನ್ ಎ ಸಕ್ಕರೆ ಕಾಯಿಲೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಜಾಂಡೀಸ್, ಆಪ್ಷನ್ ಡಿ ಸ್ಥೂಲಕಾಯ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಕಾಯಿಲೆ ಇರುವವರು ಬಾಳೆಹಣ್ಣು ತಿನ್ನಬಾರದು. 14ನೇ ಪ್ರಶ್ನೆ, ವಿಟಮಿನ್ನ ಪವರ್ ಹೌಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಬಟಾಣಿ, ಆಪ್ಷನ್ ಬಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಟಾಣಿಯನ್ನು ವಿಟಮಿನ್ನ ಪವರ್ ಹೌಸ್ ಎಂದು ಕರೆಯುತ್ತಾರೆ. 15ನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ ಅಥವಾ ಎದೆಯುರಿ ಸಮಸ್ಯೆ ತಪ್ಪಿಸಲು ಊಟ ಮಾಡಿದ ನಂತರ ಯಾವುದನ್ನು ತಿನ್ನಬೇಕು? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಸೋಂಪು ಕಾಳು, ಆಪ್ಷನ್ ಡಿ ಉಪ್ಪಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಗ್ಯಾಸ್ಟ್ರಿಕ್ ಅಥವಾ ಎದೆಯುರಿ ಸಮಸ್ಯೆ ತಪ್ಪಿಸಲು ಊಟ ಮಾಡಿದ ನಂತರ ಜೀರಿಗೆ ಅಥವಾ ಸೋಂಪು ಕಾಳು ತಿನ್ನಬೇಕು. 16ನೇ ಪ್ರಶ್ನೆ, ಇಸಿಜಿಯನ್ನು ಯಾವ ಅಂಗದ ಕಾರ್ಯವನ್ನು ಪರೀಕ್ಷಿಸಲು ಉಪಯೋಗಿಸಲಾಗುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಕಿವಿಗಳು, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಡಿ ಇಸಿಜಿಯನ್ನು ಹೃದಯದ ಕಾರ್ಯವನ್ನು ಪರೀಕ್ಷಿಸಲು ಉಪಯೋಗಿಸಲಾಗುತ್ತದೆ. 17ನೇ ಪ್ರಶ್ನೆ, ಉತ್ತಮ ವೀರ್ಯಾಣುವನ್ನು ಹೊಂದಲು ದಂಪತಿಗಳು ಎಷ್ಟು ಸಮಯಗಳ ಕಾಲ ಅಂತರವನ್ನು ನೀಡಬೇಕು? ಆಪ್ಷನ್ ಎ 2 ತಿಂಗಳು, ಆಪ್ಷನ್ ಬಿ 3 ತಿಂಗಳು, ಆಪ್ಷನ್ ಸಿ 1 ತಿಂಗಳು, ಆಪ್ಷನ್ ಡಿ 15 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತಮ ವೀರ್ಯಾಣುವನ್ನು ಹೊಂದಲು ದಂಪತಿಗಳು 3 ತಿಂಗಳುಗಳ ಸಮಯ ಅಂತರ ನೀಡಬೇಕು. 18ನೇ ಪ್ರಶ್ನೆ, ಬಾಳೆಹಣ್ಣು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಮಂಡಿ ನೋವು, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ತಿನ್ನುವುದರಿಂದ ಮಲಬದ್ಧತೆ ರೋಗ ಬರುವುದಿಲ್ಲ. 19ನೇ ಪ್ರಶ್ನೆ, ಪುರುಷರು ಪ್ರತಿದಿನ ವೀರ್ಯ ಹೊರಹಾಕುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ವೀರ್ಯದ ಕೊರತೆ ಉಂಟಾಗುತ್ತದೆ, ಆಪ್ಷನ್ ಬಿ ಕ್ಯಾನ್ಸರ್ ಅಪಾಯ, ಆಪ್ಷನ್ ಸಿ ಉತ್ತಮ ನಿದ್ರೆ, ಆಪ್ಷನ್ ಡಿ ಒತ್ತಡ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಪುರುಷರು ಪ್ರತಿದಿನ ವೀರ್ಯ ಹೊರಹಾಕುವುದರಿಂದ ಉತ್ತಮ ನಿದ್ರೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. 20ನೆಯ ಪ್ರಶ್ನೆ, ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಅಲೋವೆರಾ, ಆಪ್ಷನ್ ಬಿ ಬೇವಿನ ರಸ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಕೊಬ್ಬರಿ ಎಣ್ಣೆ ಸಹಾಯ ಮಾಡುತ್ತದೆ. ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.